ನಾಳೆ ಬೆಳಗ್ಗೆ 11:30 ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು. ನಾಳೆ ಬೆಳಗ್ಗೆ 11:30 ರಾಜ್ಯಪಾಲರ ಭೇಟಿಗೆ ಸಮಯ ನಿಗದಿ ಮಾಡಿಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತಾ ಇದ್ದಂತೆ ಲೋಕಭವನಕ್ಕೆ ತೆರಳುತ್ತಾರೆ. ರಾಜೀನಾಮೆಯನ್ನ ನೀಡಲಿದ್ದಾರೆ. 11:30 ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆಯನ್ನ ನೀಡಲಿದ್ದಾರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ. ಸಮಯ ಕೂಡ ನಿಗದಿಯಾಗಿದೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿತಾ ಇದ್ದಂತೆ ಲೋಕಭವನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತೆರಳಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ಸುದೀರ್ಘವಾಗಿ ಕರ್ನಾಟಕದ ರಾಜಕೀಯದಲ್ಲಿ ಮುಖ್ಯಮಂತ್ರಿಯಾಗಿ ಇರೋದು ಸಿದ್ದರಾಮಯ್ಯನವರೇ. ನಾಳೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಗ್ಯಾರಂಟಿ ಅನ್ನೋದು ಈಗ ಬರ್ತಾ ಇದೆ. ಯಾವ ಅನುಮಾನನೂ ಇಲ್ಲ. ನಾಳೆ ಬೆಳಗ್ಗೆ 11:30 ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ಎಲ್ಲ ಹೋದ ಕೈ ಒಂದು ಸೊನ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು ದಿನ ಅಂತ ಕೈ ಸೊನ್ನೆಯನ್ನು ಮಾಡ್ತಾ ಇರೋದವರು. ಎರಡು ಕಡೆನೂ ಹೀಗೆ ನೋಡಿದ್ವಿ ಅವರನ್ನು. ಇವತ್ತು ಸಿಕ್ಕಿದ್ದೇ ಈ ಒಂದು ಜಾಗದಲ್ಲಿ ಅಲ್ಲಿ ಕೈ ಸೊನ್ನೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11:30 ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಡಲಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯಪಾಲರ ಭೇಟಿಯ ಸಮಯ ಕೂಡ ನಿಗದಿಯಾಗಿದೆ. ಆರಂಭದಲ್ಲಿ 10:30 ಕೇಳಿದರು, ಅದು 11:30 ಈಗ ನಿಗದಿಯಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದಾರೆ ಅವರ ನಿವಾಸದಲ್ಲಿ. ಎಲ್ಲ ಸಚಿವರು ಹೋಗ್ತಾರೆ. ಅದಾದ ನಂತರ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ತದನಂತರ ರಾಜೀನಾಮೆಯನ್ನು ಕೂಡ ನೀಡಿ ಬರ್ತಾರೆ. ಮುಂದೇನು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಯಾರಾಗ್ತಾರೆ ಮುಖ್ಯಮಂತ್ರಿಗಳು ಅಂತಂದರೆ ಡಿ.ಕೆ. ಶಿವಕುಮಾರ್ ನೂತನ CM ಆಗಲಿದ್ದಾರೆ. ಪದಗ್ರಹಣ ಯಾವಾಗ ಅಂದರೆ ಇದೇ ವಾರದಲ್ಲಿ ಆಗಬಹುದು ಅಂತ ಹೇಳಿ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಕ್ಲಿಯರ್ ಆಗ್ತಾ ಇದೆಯಾ ರಾಜಭವನದಿಂದ? ಈಗ ಕರೆಕ್ಟ್ ಟೈಮಿಂಗ್ ಸಿಕ್ಕಿದೆಯಾ 11:30 ಅಂತ? ರೀತಿಯ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಿರ್ಲಿಲ್ಲ. ಈಗಷ್ಟೇ ಒಂದಷ್ಟು ಮಾಹಿತಿಗಳು ಅಧಿಕೃತವಾಗಿ ಬರ್ತಾ ಇರುವಂತದ್ದು. ನಾಳೆ ಬೆಳಗ್ಗೆ 11:30 ಲೋಕಭವನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಡ್ತಾರೆ. ಅವರ ಆಪ್ತ ಸಚಿವರ ಜೊತೆಯಲ್ಲಿ ಭೇಟಿಯನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಒಂದು ಕ್ಲಾರಿಟಿ ಸಿಗ್ತಾ ಇರುತ್ತದೆ. ಕ್ಲಾರಿಟಿಯನ್ನ ಆಧರಿಸಿ ಈಗ ಪೊಲೀಸರು ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ 9 ಗಂಟೆಗೆ ಸಿಎಂ ಅವರ ನಿವಾಸ ಏನಿತ್ತು, ಕಾವೇರಿ ಅವರ ಅಧಿಕೃತ ನಿವಾಸ ಏನಿತ್ತು, ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅವರ ಆಪ್ತ ಸಚಿವರು ಜೊತೆಗೆ ಒಂದಷ್ಟು ಆಪ್ತ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬರ್ತಾರೆ. ಬಂದಾದ ಬಳಿಕ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ಅದಾದ ಬಳಿಕ 11:30 ಹೋಗಿ ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. 11:30 ಬಳಿಕ ಮತ್ತೆ ಆಕ್ಟಿಂಗ್ CM ಆಗ್ತಾರೆ. ಅದಾದ ಬಳಿಕ ಮತ್ತೆ ಶಾಸಕಾಂಗ ಪಕ್ಷದ ಸಭೆಯನ್ನ ಶುಕ್ರವಾರ ಕರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಬಹುತೇಕ ಶುಕ್ರವಾರ ಮಧ್ಯಾಹ್ನ 3 ಗಂಟೆ ಬಳಿಕ ಶಾಸಕಾಂಗ ಪಕ್ಷದ ಸಭೆಯನ್ನ ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಯಾವಾಗ ಎಷ್ಟು ಗಂಟೆಗೆ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿಗಳು ಸಿಗ್ತಾ ಇರಲಿಲ್ಲ. ಆದರೆ ಈಗ ಅಧಿಕೃತ ಮಾಹಿತಿಗಳು ಬರ್ತಾ ಇರುವಂಥದ್ದು. 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಅದಾದ ನಂತರ 11:30 ಲೋಕಭವನಕ್ಕೆ ಹೋಗ್ತಾರೆ. ಅದಾದ ಬಳಿಕ ಮತ್ತೆ ಬಂದು ಮಾಧ್ಯಮಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅರುಣ್, ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಈಗೆಲ್ಲರಿಗೂ ಕೂಡ ಕಾಡ್ತಾ ಇದ್ದಿದ್ದು. ಹೌದಾ? ಇನ್ನೂ ತುಂಬ ಜನರಿಗೆ ಕನ್ಫರ್ಮ್ ಆಗ್ತಾ ಇಲ್ಲ, ನಂಬಕ್ಕೆ ಆಗ್ತಾ ಇಲ್ಲ. ಹೌದಾ, ನಿನ್ನೆ ದಿಢೀರಂತ ಹೋದ್ರು, ದಿಢೀರಂತ ಬಂದರು, ಇವತ್ತು ನಾಳೆ ರಾಜೀನಾಮೆ ಕೊಟ್ಟು ಬರ್ತಾರಾ ಅನ್ನೋ ಪ್ರಶ್ನೆ ಎತ್ತಾ ಇದೆ ತುಂಬ ಜನಕ್ಕೆ.